ಈ ಸಿನಿಮಾದಲ್ಲೊಬ್ಬ ಮಹಿಳೆ ತನಗಿದ್ದ ಹಣದ ದುರಾಸೆಯಿಂದ ಏನೆಲ್ಲ ಮಾಡ್ತಾಳೆ. ಸ್ಟಾರ್ಟಿಂಗ್ ಅಲ್ಲಿ ಸಿಂಪಲ್ ಆಗೇ ಇರುತ್ತೆ, ಆದ್ರೆ ಹೋಗ್ತಾ ಹೋಗ್ತಾ ಆಸಕ್ತಿ ಬೆಳೀತಾ ಹೋಗುತ್ತೆ. ಇನ್ನು ಕೊನೆಯಲ್ಲಿರೋ ಟ್ವಿಸ್ಟ್ಗಳು ತಿಳಿಬೇಕು ಅಂತಂದ್ರೆ ಮೊದಲಿಂದ ಕೊನೆವರೆಗೂ ಈ ಸಿನಿಮಾ ನೋಡ್ಲೇಬೇಕು. ಇನ್ನು ಲೇಟ್ ಮಾಡದೆ ಸುರಂಗೋ ಅನ್ನೋ ಸಿನಿಮಾ ಸ್ಟೋರಿನ ಎಕ್ಸ್ಪ್ಲನೇಷನ್ ಸ್ಟಾರ್ಟ್ ಮಾಡೋಣ. ಸಿನಿಮಾ ಶುರುವಾಗ್ತಾ ಹೀರೋನ ತೋರಿಸ್ತಾರೆ. ತನ್ನ ಹೆಸರು ಮಸೂದ್. ತನ್ನನ್ನ ಪೊಲೀಸರು ಅರೆಸ್ಟ್ ಮಾಡಿ ಯಾಕೆ ಹೀಗೆ ಮಾಡಿದೀಯಾ ಅಂತ ಕೇಳ್ತಿರ್ತಾರೆ. ಈಗಲೇ ಫ್ಲಾಶ್ ಬ್ಯಾಕ್ನ ತೋರಿಸ್ತಾರೆ. ಮಸೂದ್ ಒಬ್ಬ ಎಲೆಕ್ಟ್ರಿಷಿಯನ್. ತಾನು ಕಂಬ ಏರಿ ಕೆಲಸ ಮಾಡ್ತಿದ್ದಾಗ ಮೊಯ್ನಾ ಅನ್ನೋ ಹುಡುಗಿ ಕಾಣಿಸ್ತಾಳೆ. ಈಕೆ ಸೌಂದರ್ಯ ನೋಡಿ ಫ್ಲಾಟ್ ಆಗಿ ಕೆಳಗೆ ಬಿದ್ದ್ಬಿಡ್ತಾನೆ. ಇಲ್ಲಿ ಮಸೂದ್ಗೆ ಫಸ್ಟ್ ಸೈಟ್ ಲವ್ವೇ ಶುರುವಾಗ್ಬಿಡುತ್ತೆ. ಫ್ರಿಡ್ಜ್ ರಿಪೇರಿ ಅಂತ ಒಂದು ಮನೆಗೆ ಹೋಗಿರ್ತಾನೆ. ಅದೇ ಮನೆಯಲ್ಲಿ ಮೊಯ್ನನ್ ನೋಡಿ ಶಾಕ್ ಆಗ್ಬಿಡ್ತಾನೆ. ರಿಪೇರಿ ಮಾಡ್ತಾ ಮಾಡ್ತಾ ಹೀರೋಯಿನ್ಗೆ ಸೈಟ್ ಹೊಡಿತಿರ್ತಾನೆ. ಕೆಲಸ ಮಾಡಿದ್ದಕ್ಕೆ ಹಣ ಕೊಡಕ್ ಹೋದ್ರೆ ನನಗೂ ಕೂಡ ಹಣ ಕೊಡ್ತೀಯಾ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಮೊಯ್ನಾಗೂ ಕೂಡ ಮಸೂದ್ ಇಷ್ಟ ಆಗ್ಬಿಟ್ಟಿರ್ತಾನೆ. ಯಾವುದೋ ಒಂದು ರೀಸನ್ ಹಿಡ್ಕೊಂಡು ತಾನು ಕೂಡ ಅಂಗಡಿಗೆ ಬಂದು ಮೀಟ್ ಆಗ್ತಿರ್ತಾಳೆ. ದಿನ ಕಳಿತಾ ಕಳಿತಾ ಇವ್ರ ಪರಿಚಯ ಪ್ರೀತಿಯಾಗಿ ಬದಲಾಗ್ಬಿಡುತ್ತೆ. ಇಬ್ರು ಮನೇಲೊಪ್ಸಿ ಮದುವೆ ಕೂಡ ಆಗ್ಬಿಡ್ತಾರೆ. ಮದುವೆ ಆದ ಮೊದಲನೇ ರಾತ್ರಿ ಮೊಯ್ನಾ ಚೆನ್ನಾಗಿ ಟಪಾಟಪ್ ಮಾಡೋದನ್ನ ಬಿಟ್ಟು ನನಗೆ ಕೆಲ ಕೋರಿಕೆಗಳಿವೆ, ಅವುಗಳನ್ನ ಒಪ್ಕೊಂಡ್ರೆ ಮಾತ್ರ ಟಪಾಟಪ್ ಮಾಡೋಣ, ಇಲ್ಲ ಅಂದ್ರೆ ನೀವು ನನ್ನ ಹತ್ರ ಕೂಡ ಬರಬೇಡಿ ಅಂತ ಹೇಳಿ ತನ್ನ ಕಂಡೀಷನ್ಗಳನ್ನೆಲ್ಲ ಒಂದು ಪೇಪರಲ್ಲಿ ಬರ್ಸಕ್ ಶುರು ಮಾಡ್ತಾಳೆ. ನಂಬರ್ 1, ನನ್ನ ಬಿಟ್ರೆ ಬೇರೆ ಹುಡುಗಿನ ಕಣ್ಣೆತ್ತು ನೋಡಬಾರ್ದು. ನಂಬರ್ 2, ನಾನು ಏನ್ ಕೇಳಿದ್ರು ಕೂಡ ಇಲ್ಲ ಅಂದೆ ಕೊನಿಸ್ಬೇಕು. ನಂಬರ್ 3, ಪ್ರತಿ ತಿಂಗಳು ನನಗೆ ಹೊಸ ಬಟ್ಟೆ ಬಂಗಾರ ಎಲ್ಲ ತಂದ್ಕೊಡ್ಬೇಕು ಅಂತ ಹೇಳ್ತಾಳೆ. ನಿಜಕ್ಕೆ ಮೊಯ್ನಾಗೆ ಹಣ ಅಂದ್ರೆ ತುಂಬಾ ಇಷ್ಟ. ಇದೆಲ್ಲ ಕೇಳಿ ಮಸೂದ್ ಫಸ್ಟ್ ನೈಟ್ ಹಿಂಗಾದ್ರೆ ಇನ್ನು ಮುಂದೆ ನನ್ನ ಜೀವನ ಹೆಂಗಿರುತ್ತೋ ಅಂತ ಹೇಳಿ ಟೈರ್ಡ್ ಆಗಿ ಮಲ್ಕೊಂಡ್ಬಿಟ್ಟಿರ್ತಾನೆ. ತಾನು ಕೇಳಿದ್ದಕ್ಕೆಲ್ಲ ಕೊಡಿಸ್ತೀನಿ ಅಂತ ಹೇಳ್ತಾ ಎಂಜಾಯ್ ಮಾಡ್ತಿರ್ತಾನೆ. ಆದ್ರೆ ದಿನ ಕಳಿತಾ ಕಳಿತಾ ಏನೂ ತರದೇ ಇರೋದ್ರಿಂದ ಈತ ಬರೀ ಸುಳ್ಳು ಹೇಳ್ತಿದ್ದಾನೆ ಅಂತ ಮೊಯ್ನಾ ಅರ್ಥ ಮಾಡ್ಕೊಂಡು ನನಗೆ ಕೊಡಿಸ್ಲೇಬೇಕು ಅಂತ ಜಗಳ ಸ್ಟಾರ್ಟ್ ಮಾಡ್ತಾಳೆ. ಊರೆಲ್ಲ ಸಾಲ ಆದ್ರೂ ಸರಿ, ನನ್ನ ಹೆಂಡತಿನ ಖುಷಿಯಾಗಿರಿಸ್ಬೇಕಂತ ಟ್ರೈ ಮಾಡಿದ್ರು ಕೂಡ ಮೊಯ್ನಾನ ದುರಾಸನ್ನ ತಡೆಯಕ್ಕಾಗದೆ ನಾನು ಇಲ್ಲಿಗೆ ಬಹಳ ಸಾಲ ಮಾಡ್ಬಿಟ್ಟಿದ್ದೀನಿ. ನಿನ್ನ ಸಂತೋಷಕ್ಕೋಸ್ಕರ ರಾತ್ರಿ ಹಗಲು ಅನ್ನೋದೇ ಕಷ್ಟಪಡ್ತಿದ್ದೀನಿ. ಇದೆಲ್ಲ ನಿನಗೆ ಅರ್ಥ ಆಗ್ತಿಲ್ವಾ ಅಂತ ಬೈದ್ಬಿಡ್ತಾನೆ. ಮರುದಿನ ಮಸೂದ್ ಸ್ನಾನ ಮಾಡ್ತಿದ್ದಾಗ ಮೊಯ್ನಾ ನಮ್ಮ ಅಕ್ಕನ ಗಂಡ ದುಬೈಯಲ್ಲೇ ಕೆಲಸ ಮಾಡ್ತಿದ್ದಾನಂತೆ, ಅಲ್ಲಿಂದ ತನಗೆ ಬಹಳ ಹಣ ಕೂಡ ಕಳಿಸ್ತಿದ್ದಾನೆ. ಈಗ ನಮ್ಮಕ್ಕ ಬಹಳ ಖುಷಿಯಾಗಿದ್ದಾಳೆ. ನೀವಿಲ್ಲೇ ಇದ್ರೆ ನಾವು ಹೀಗೆ ಉಳ್ಕೊಂಡ್ಬಿಡ್ತೀವಿ, ಚೆನ್ನಾಗಿ ಹಣ ಸಂಪಾದಿಸಕ್ಕೆ ನೀವು ಕೂಡ ಅಲ್ಲಿಗೆ ಹೋಗಿ ಅಂತ ಹೇಳ್ಬಿಡ್ತಾಳೆ. ಆಗ ಮಸೂದ್ ನೀನಂದ್ರೆ ನನಗೆ ತುಂಬಾ ಇಷ್ಟ, ನಮ್ಮಿಬ್ಬರಿಗೂ ಯಾರೂ ಇಲ್ಲ, ನಿನ್ನ ಒಂಟಿಯಾಗಿ ಬಿಟ್ಟು ನನಗೆ ಹೋಗಕ್ಕಾಗಲ್ಲ ಅಂತ ಹೇಳ್ತಾನೆ. ಆದ್ರೆ ಮೊಯ್ನಾ ಮಾತ್ರ ಇವೆಲ್ಲ ಬೇಡ, ನಮ್ ಜೀವನ ನಡಿಬೇಕು ಅಂದ್ರೆ ಫಸ್ಟ್ ಹಣ ಮುಖ್ಯ. ನಿಮ್ಮನ್ನ ದುಬೈಗೆ ಕಳ್ಸಕ್ಕೆ ಏಜೆಂಟ್ ಫೋನ್ ನಂಬರ್ ಕೂಡ ಇಸ್ಕೊಂಡಿದ್ದೀನಿ, ನೀವೊಂದ್ಸರಿ ಅವ್ರನ್ನ ಮೀಟ್ ಆಗಿ ಅಂತ ಹೇಳ್ತಾಳೆ. ಮಸೂದ್ ಇದಕ್ ಮೊದಲು ಒಪ್ಕೊಳ್ದೆ ಇದ್ರೂ ಕೂಡ ಮೊಯ್ನಾ ಬಲವಂತ ಮಾಡೋದ್ರಿಂದ ಮನೆನೇ ಅಡ ಇಟ್ಟು ಸಾಲ ಮಾಡಿ ಮತ್ತೆ ದುಬೈಗೆ ಹೋಗೋಕ್ ರೆಡಿ ಆಗ್ತಾನೆ. ಹೋಗ್ತಾ ಹೋಗ್ತಾ ಮೊಯ್ನಾನ ಜಾಗೃತೆಯಿಂದ ನೋಡ್ಕೊ ಅಂತ ಹೇಳಿ ತನ್ನ ಬೆಸ್ಟ್ ಫ್ರೆಂಡ್ ಜೂಹೇರ್ಗೆ ಹೇಳ್ತಾನೆ. ಹಾಗೆ ಮೊಯ್ನಾ ಹತ್ರ ನಾನು ಸಂಪಾದಿಸೋ ಪ್ರತಿ ರೂಪಾಯಿ ಕೂಡ ಜೂಹೇರ್ಗೆ ಕಳಿಸ್ತೀನಿ, ನೀನ್ ಬೇಕಾದಾಗೆಲ್ಲ ತನ್ನ ಹತ್ರನೇ ಇಸ್ಕೋ, ಮನೆಗೆ ಬೇಕಾದ ವಸ್ತುಗಳೆಲ್ಲ ಜುಹೇರೇ ತಂದು ಕೊಡ್ತಾನೆ, ನೀನ್ ಮಾತ್ರ ಜಾಗ್ರತೆಯಿಂದ ಇರುವಂತೇಳಿ ದುಬೈಗೆ ಹೋಗ್ಬಿಡ್ತಾನೆ. ಆದ್ರೆ ದುಬೈಗೆ ಹೋದ್ಮೇಲೆ ಮಾತ್ರ ತಾನು ಕೇಳಿದ್ದೆಲ್ಲ ಸುಳ್ಳು ಅಂತ ತಿಳ್ಕೊತಾನೆ. ಮಸೂದ್ ಎಲೆಕ್ಟ್ರಿಷಿಯನ್ ಅಂತೇಳಿ ಅಲ್ಲಿಗೆ ಹೋದ್ರೆ ವೆಲ್ಡಿಂಗ್ ಮಾಡುವಂತ ಕೆಲಸ ಕೊಡ್ತಿರ್ತಾರೆ. ಡಬಲ್ ಕೆಲಸ ಮಾಡಿಸ್ಕೊಂಡು ಸಂಬಳ ಮಾತ್ರ ಕಡಿಮೆ ಕೊಡ್ತಿರ್ತಾರೆ. ಆದ್ರೆ ಕಾಂಟ್ರಾಕ್ಟ್ ಸೈನ್ ಮಾಡಿರೋದ್ರಿಂದ ಏನೂ ಮಾಡಕ್ಕಾಗದೆ ಬಕರಾಗಿದ್ಬಿಡ್ತಾನೆ. ಒಂದಿನ ಮಸೂದ್ ಕಳ್ಸಿದ ಹಣ ಕೊಡಕ್ಕೆ ಜೂಯರ್ ಮೊಯ್ನಾ ಹತ್ರ ಬರ್ತಾನೆ. ಈಗ ಮೊಯ್ನಾ ಮಾತಾಡ್ತಾ ಮನೆಗೆ ರೇಷನ್ ತರಬೇಕು, ಬಜಾರಿಗೆ ನನ್ನ ಜೊತೆ ಬಾ ಅಂತೇಳಿ ತನ್ನನ್ನು ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ರೇಷನ್ ತಗೊಳ್ಳೆ ಅಂದ್ರೆ ಬಂಗಾರದ ಅಂಗಡಿಗೆ ಹೋಗ್ಬಿಡ್ತಾಳೆ. ಆದ್ರೆ ಬಂಗಾರ ಕೊಂಡ್ಕೊಳ್ಳೋಕೆ ಹಣ ಸರಿ ಹೋಗದೆ ಇರೋದ್ರಿಂದ ರೇಷನ್ ಕೊಂಡ್ಕೊಂಡು ಮನೆಗೆ ವಾಪಸ್ ಬಂದ್ಬಿಡ್ತಾಳೆ. ಅದೇ ರಾತ್ರಿ ಜುಹೇರ್ ಮತ್ತೆ ಮೊಯ್ನಾ ಮನೆಗೆ ಬರ್ತಾನೆ. ಆ ಬಂಗಾರದ ಅಂಗಡಿಯಲ್ಲಿ ನೋಡಿದ ಸರನೇ ಅವನು ಗಿಫ್ಟ್ ಆಗಿ ತಗೊಂಡ್ ಬಂದ್ಬಿಟ್ಟಿರ್ತಾನೆ. ನಾನು ಈಗೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ, ಅದರಲ್ಲೇ ನನಗೆ ಚೆನ್ನಾಗಿ ಹಣ ಬರುತ್ತೆ, ಈ ಹಣ ಯಾರಿಗೆ ಕೊಡ್ಬೇಕು ಅಂತ ನನಗೆ ತಿಳಿಲಿಲ್ಲ, ಅದಕ್ಕೆ ನಿಮಗೋಸ್ಕರ ನೆಕ್ಲೆಸ್ ತಂದೆ ಅಂತ ಹೇಳ್ತಾನೆ. ಇನ್ನು ಮೊಯ್ನಾ ಬಿಡ್ತಾಳ, ಅದನ್ನ ಫಸ್ಟ್ ಕುತ್ತಿಗೆಗೆ ಹಾಕೋತಾಳೆ. ಹೊರಗೆ ಚೆನ್ನಾಗಿ ಮಳೆ ಬರ್ತಿರುತ್ತೆ. ಜೂಯರ್ ಗಿಫ್ಟ್ ಕೊಟ್ಟು ಮನೆಗೆ ಹೋಗ್ಬೇಕಾದ್ರೆ ಕಾಲ್ ಜಾರಿ ನೀರಲ್ಲಿ ಬಿದ್ದ್ಬಿಡ್ತಾನೆ. ಆಗ ಮೊಯ್ನಾ ಒಳ ಕರ್ಕೊಂಡೋಗಿ ಚೇಂಜ್ ಮಾಡ್ಕೊಳ್ಳೋಕೆ ಬಟ್ಟೆ ಕೊಡ್ತಾಳೆ. ಅದೇ ಒಳ್ಳೆ ಟೈಮ್ ಅನ್ಕೊಂಡು ಜೂಯರ್ ಟೆಂಪ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಮೊಯ್ನಾ ಕೂಡ ಬಹಳ ದಿನಗಳಿಂದ ರುಚಿ ಪಡದೇ ಇರೋದ್ರಿಂದ ಇಬ್ರು ಅಲ್ಲೇ ಟಪಾಟಪ್ ಮಾಡ್ಬಿಡ್ತಾರೆ. ಎಲ್ಲ ಆದ್ಮೇಲೆ ಮೊಯ್ನಾ ತಾನು ಮಾಡಿದ ಕೆಲಸಕ್ಕೆ ಗಿಲ್ಟಾಗಿ ಫೀಲ್ ಆಗ್ತಾಳೆ. ಜೂಯರ್ನ ಬೈದು ಮನೆಯಿಂದ ಕಳಿಸ್ಬಿಡ್ತಾಳೆ. ಮರುದಿನ ಸಾರಿ ಅಂತ ಹೇಳಕ್ಕೆ ಮತ್ತೆ ಜೂಯರ್ ವಾಪಸ್ ಬರ್ತಾನೆ. ಆಗ ಮೊಯ್ನಾ ನೀನ್ ಮಾಡಿದ್ದು ದೊಡ್ಡ ತಪ್ಪು, ಈ ವಿಷಯ ನಿಮ್ಮ ಅಣ್ಣನಿಗೆ ಗೊತ್ತಾದ್ರೆ ಇಬ್ಬರನ್ನೂ ಸಾಯಿಸ್ಬಿಡ್ತಾನೆ, ನಿನಗ್ ಚೂರು ಬುದ್ಧಿ ಇಲ್ವಾ ಅಂತ ಬೈದ್ಬಿಡ್ತಾಳೆ. ಈ ಕಡೆ ಜೂಯರ್ ಮಾತ್ರ ಮತ್ತೆ ಟೆಂಪ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಈ ಸರಿ ಕೂಡ ಮೊಯ್ನಾಗೆ ಕಂಟ್ರೋಲ್ ಮಾಡ್ಕೊಳ್ಳೋಕಾಗದೆ ಇಬ್ರು ಅಲ್ಲೇ ಟಪಾಟಪ್ ಮಾಡ್ಬಿಡ್ತಾರೆ.
ಇನ್ನು ಇಲ್ಲಿಂದ ಇವರಿಬ್ರು ಮಸೂದ್ನ ಮರ್ತೋಗಿ ದಿನ ಎಲ್ಲ ಟಪಾಟಪ್ ಮಾಡ್ತಾ ಗಂಡ ಹೆಂಡತಿ ತರ ಬದುಕ್ತಿರ್ತಾರೆ. ಇನ್ನೊಂದ್ ಕಡೆ ಮಸೂದ್ ಪ್ರತಿದಿನ ಕಷ್ಟಪಡ್ತಿರ್ತಾನೆ. ಹೆಂಡತಿ ನೆನ್ಪಾಗ್ ಕಾಲ್ ಮಾಡಿದ್ರು ಕೂಡ ಮೊಯ್ನಾ ಪಿಕ್ ಮಾಡಲ್ಲ. ಇನ್ನು ಮಸೂದ್ಗೆ ಟೆನ್ಷನ್ ಆಗಿ ಭಾರತಕ್ಕೆ ಬಂದ್ಬಿಡ್ತಾನೆ. ಮನೆಗ್ ಬಂದ್ ನೋಡಿದ್ರೆ ಮನೆಯಲ್ಲಿ ಯಾರೂ ಇರಲ್ಲ. ಮನೆಗೆ ಬೀಗ ಆಗ್ಬಿಟ್ಟಿರುತ್ತೆ. ಎಷ್ಟೊತ್ತು ವೇಟ್ ಮಾಡಿದ್ರು ಕೂಡ ಮೊಯ್ನಾ ವಾಪಸ್ ಬರಲ್ಲ. ಆಗ ಅದೇ ಊರ್ನವರು ನಿನ್ನ ಹೆಂಡತಿ ಆ ಜೂಯರ್ ಜೊತೆನೆ ಪ್ರತಿದಿನ ಟೈಮ್ ಕಳೀತಿದ್ಲು, ಅವನೇ ಅವಳನ್ನ ಎತ್ತಕೊಂಡು ಹೋಗ್ಬಿಟ್ಟಿದ್ದಾನೆ. ನೀನು ಹೋಗಿ ಹೋಗಿ ಅಂತವನ್ ಹೇಗ್ ನಂಬ್ದಿ? ಅಷ್ಟೇ ಅಲ್ಲದೆ ಅವಳು ನಮ್ಮ ಹತ್ರನೂ ಸಾಲ ಮಾಡಿದಳೆ. ಕೇಳಿದ್ರೆ ನೀನೇ ಇದನ್ನೆಲ್ಲ ಕಟ್ತೀಯ ಅಂತ ಹೇಳಿದಳೆ. ನಮ್ಮ ಹಣ ನಮಗ್ ಕೊಡು ಅಂತ ಹೇಳಿ ಎಲ್ರೂ ಮಸೂದ್ನೇ ಟಾರ್ಗೆಟ್ ಮಾಡ್ಬಿಡ್ತಾರೆ. ಇನ್ನು ಮಸೂದ್ ಇವೆಲ್ಲ ಕೇಳಿ ತನ್ನ ಹೆದೆನೆ ಒಡೆದಾಗ್ಬಿಡುತ್ತೆ. ನಂಬಿ ಮನ್ಸಾರ ಪ್ರೀತಿ ಮಾಡಿದಳು ಹಿಂಗ್ ಮಾಡಿದಳೆ ಅಂತ ಬೇಜಾರು ಪಟ್ಬಿಡ್ತಾನೆ. ಇಷ್ಟೆಲ್ಲ ಆದ್ರೂ ಕೂಡ ಮಸೂದ್ ಮೊಯ್ನಾನ ಮನ್ಸಾರೆ ಪ್ರೀತಿಸ್ತಿರ್ತಾನೆ. ಅವಳನ್ನ ಹೇಗಾದ್ರೂ ಹುಡುಕ್ತೀನಿ ಅಂತ ಹೇಳಿ ಹುಡ್ಕಕ್ ಹೋಗ್ಬಿಡ್ತಾನೆ. ಹೀಗೆ ಒಂದಿನ ಮೊಯ್ನಾ ಸಡನ್ ಆಗಿ ಒಂದು ನ್ಯೂಸ್ ಚಾನಲ್ ಅಲ್ಲಿ ಕಾಣಿಸ್ತಾಳೆ. ಆಗ ಮಸೂದ್ ನೋಡಿ ಚಾನಲ್ ಓನರ್ನ ತಿಳ್ಕೊತಾನೆ. ಹೇಗೋ ಮಾಡಿ ಮೊಯ್ನಾನ ಮೀಟ್ ಆಗೇ ಬಿಡ್ತಾನೆ. ಆದ್ರೆ ಮೊಯ್ನಾ ಏನೂ ಮಾತನಾಡದೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಮಸೂದ್ ಆಕೆನ ಫಾಲೋ ಮಾಡ್ತಾ ಇಬ್ಬರು ಇದ್ದ ಮನೆಗ್ ಬಂದ್ಬಿಡ್ತಾನೆ. ಆಗ ಮೊಯ್ನಾ ಜೂಯರ್ಗೆ ಹೇಳ್ದೆ ಮಸೂದ್ ಹತ್ರ ಬಂದು, ನೋಡು ಮಸೂದ್, ಈಗ ನಾನ್ ಜೂಯರ್ ಹತ್ರ ಸಂತೋಷವಾಗಿ ಜೀವನ ಮಾಡ್ತಿದ್ದೀನಿ, ನನ್ ಪಾಡಿಗೆ ನನ್ನನ್ನ ಬಿಟ್ಬಿಡು ಅಂತ ಹೇಳ್ತಾಳೆ. ಆದ್ರೆ ಮಸೂದ್ ನನ್ನ ಹತ್ರ ಬಂದ್ಬಿಡು ಅಂತ ಎಷ್ಟು ಬೇಡ್ಕೊಂಡ್ರು ಕೂಡ ಕೇಳದೆ ಹೋಗ್ಬಿಡ್ತಾಳೆ. ಇನ್ನು ನಾನು ಹಣ ಗಳಿಸ್ಲೇಬೇಕು ಅಂತ ಹೇಳಿ ಮೈನಿಂಗ್ ಅಲ್ಲಿ ಕೆಲ್ಸಕ್ಕೆ ಹೋಗೋದನ್ನ ಸ್ಟಾರ್ಟ್ ಮಾಡ್ತಾನೆ. ಇಲ್ಲೇ ಮಸೂದ್ಗೆ ಒಂದು ಜಾಕ್ ಪಾಟ್ ಹೊಡೆದ್ಬಿಡುತ್ತೆ. ನನಗೊಂದು ಟನಲ್ ಅಲ್ಲಿ ಗೋಲ್ಡ್ ಬಿಸ್ಕೆಟ್ಗಳು ಸಿಗ್ಬಿಡ್ತವೆ. ಈ ವಿಷಯ ಮೊಯ್ನಾಗ್ ಹೇಳಿದ್ರೆ ಮೊಯ್ನಾ ಮೊದಲು ನಂಬಲ್ಲ. ಈ ವಿಷಯ ಜೂಯರ್ನ ಹತ್ರ ಕನ್ಫರ್ಮ್ ಮಾಡ್ಕೊಂಡು ಮತ್ತೆ ಮಸೂದ್ಗೆ ಕಾಲ್ ಮಾಡ್ತಾಳೆ. ಈ ಕಡೆ ಮಸೂದ್ ಆ ಬಿಸ್ಕೆಟ್ಗಳನ್ನ ಮಾರಕ್ ಬಂದಿರ್ತಾನೆ. ಆದ್ರೆ ಸೇಟು ಮಾತ್ರ ಅವೆಲ್ಲ ಡೂಪ್ಲಿಕೇಟ್ ಅಂತ ಹೇಳ್ಬಿಡ್ತಾನೆ. ಈ ಮಾತು ಕೇಳಿ ಮಸೂದ್ಗೆ ಬ್ರೇಕಪ್ ಆದಷ್ಟು ಫೀಲಿಂಗ್ ಬಂದ್ಬಿಡುತ್ತೆ. ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ, ಕಷ್ಟಪಟ್ಟಂತೂ ಹಣ ಗಳಿಸೋದು ನನ್ನಿಂದ ಸಾಧ್ಯ ಇಲ್ಲ. ಒಂದು ಬ್ಯಾಂಕಲ್ಲೇ ಕಳ್ತನ ಮಾಡೋಣ ಅಂತ ಫಿಕ್ಸ್ ಆಗಿ ಪ್ರತಿದಿನ ಬ್ಯಾಂಕಿಗೆ ಬಂದು ಅಲ್ಲೇ ಸೆಕ್ಯೂರಿಟಿ ಗಾರ್ಡ್ ಹತ್ರ ಪರಿಚಯ ಬೆಳೆಸ್ಕೊತಾನೆ. ಆ ಸೆಕ್ಯೂರಿಟಿ ಗಾರ್ಡ್ನ ಹೆಸರು ಕಿರಣ್. ಈ ಬ್ಯಾಂಕ್ ಯಾವಾಗಿಂದ ಯಾವಾಗ ಓಪನ್ ಆಗಿರುತ್ತೆ, ಈ ಬ್ಯಾಂಕ್ ಅಲ್ಲಿ ಲಾಕರ್ ಹೇಗ್ ತಗೊಳ್ಳೋದು, ಹೀಗೆ ಬ್ಯಾಂಕ್ ಬಗ್ಗೆ ಪ್ರತಿ ವಿಷಯ ಕೂಡ ಆ ಕಿರಣ್ನ ಕೇಳಿ ತಿಳ್ಕೊತಿರ್ತಾನೆ. ಈ ಕಳ್ತನಕ್ಕೆ ಬೆಸ್ಟ್ ಪ್ಲಾನ್ ಅಂದ್ರೆ ಒಂದು ಸುರಂಗ ತೋಡೋದು ಅಂತ ಡಿಸೈಡ್ ಆಗ್ತಾನೆ. ನೀಟಾಗಿ ಪ್ಲಾನ್ ಮಾಡಿ ಒಂದು ಮನೆ ಬಾಡಿಗೆನೆ ತಗೊಂಡು ಸುರಂಗ ತೋಡೋದನ್ನ ಸ್ಟಾರ್ಟ್ ಮಾಡ್ತಾನೆ. 4-5 ತಿಂಗಳುಗಳು ತೋಡ್ತಾನೆ. ಇನ್ನು ಮಸೂದ್ನ ಮೋಟಿವೇಶನ್ ಸತ್ತೋಗ್ಬಿಡುತ್ತೆ. ಹೆಂಡತಿ ನೆನ್ಪಾಗಿ ನೋಡೋಕ್ ಹೋದ್ರೆ ಆಕೆ ಮೈ ಮೇಲೆ ಗಾಯಗಳಾಗ್ಬಿಟ್ಟಿರ್ತವೆ. ಏನಾಯ್ತು ಅಂತ ಕೇಳಿದ್ರೆ ಮೊಯ್ನಾ, ಈ ಜುಹೇರ್ ದೊಡ್ಡ ದುರ್ಮಾರ್ಗ, ನಾನ್ ನಿನಗೆ ಮೋಸ ಮಾಡಿ ದೊಡ್ಡ ತಪ್ಪು ಮಾಡ್ಬಿಟ್ಟಿದೀನಿ. ಅವನಿಗೆ ಆಗ್ಲೇ ಮದುವೆ ಆಗಿ ಮಕ್ಕಳು ಕೂಡ ಇದ್ದಾರೆ. ಏನಾದ್ರೂ ಕೇಳಿದ್ರೆ ಒಡೆಯಕ್ಕೆ ಬರ್ತಾನೆ ಅಂತ ಹೇಳ್ತಾಳೆ. ಆಗಿಬ್ರು ಯಾರೂ ಇಲ್ಲದೆ ಇದ್ದಾಗ ಹೊರಗ್ ಮೀಟ್ ಆಗಿ ಡಿಸ್ಕಸ್ ಮಾಡ್ತಾರೆ. ನೀನು ಈಗ್ಲಾದ್ರೂ ಬಂದ್ಬಿಡು, ನಾನು ಒಂದು ದೊಡ್ಡ ಕಳ್ತನನೇ ಪ್ಲಾನ್ ಮಾಡಿದೀನಿ, ಅದು ಸಕ್ಸಸ್ ಆದ್ರೆ ಕೋಟ್ಯಾಧಿಪತಿಗಳಾಗ್ಬಿಡ್ತೀವಿ ಅಂತ ಹೇಳ್ತಾನೆ. ಆಗ ಮೊಯ್ನಾ ಒಪ್ಕೊಂಡು ಸರಿ ಅಂತಾಳೆ. ಇನ್ನು ಟನಲ್ ಪೂರ್ತಿಯಾಗಿ ತೋಡಿ ಲಾಕರ್ ಒಳಗೆ ಹೋಗ್ಬಿಡ್ತಾನೆ. ಅಲ್ಲಿದ್ದ ಅಷ್ಟು ಹಣ ನೋಡಿ ಸಂತೋಷದಿಂದ ಕೇಕೆ ಹಾಕ್ತಾ ಒಂದು ವಿಡಿಯೋ ತಕೊಂಡು ಮೊಯ್ನಾ ಕಳಿಸ್ಬಿಡ್ತಾನೆ. ಅದೇ ಟೈಮ್ಗೆ ಊರ್ನ ಮಹಿಳೆಯರ ಹತ್ರ ಜೋಹರ್ ಮಿಸ್ಬಿಹೇವ್ ಮಾಡ್ತಿದ್ದಾನೆ ಅಂತ ಊರ್ನವರೆಲ್ಲ ಕಟ್ಟಾಕ್ ಹೊಡಿತಿರ್ತಾರೆ. ಆದ್ರೆ ಮೊಯ್ನಾ ಅದ್ರ ಬಗ್ಗೆ ಕೇರ್ ಕೂಡ ಮಾಡದೆ ಮಸೂದ್ ಕಳಿಸಿದ ಆ ವಿಡಿಯೋ ನೋಡಿ ಹಣಕ್ಕೆ ಆಸೆ ಪಡ್ತಿರ್ತಾಳೆ. ಈಗ ಈ ಕಳ್ತನದ ಬಗ್ಗೆ ನ್ಯೂಸ್ ಎಲ್ಲ ಸ್ಪ್ರೆಡ್ ಆಗ್ಬಿಡುತ್ತೆ. ಆಗ ಸುರಂಗ ಫಾಲೋ ಮಾಡ್ತಾ ಮಸೂದ್ ಕೊಂಡ್ಕೊಂಡ ಮನೆಗ್ ಬಂದು ಅವನ್ನ ಹುಡುಕಕ್ ಸ್ಟಾರ್ಟ್ ಮಾಡ್ತಾರೆ. ಮಸೂದ್ನ ಹಿಡ್ಕೊಟ್ಟವ್ರಿಗೆ 5 ಲಕ್ಷ ಕೊಡ್ತೀವಿ ಅಂತ ಅನೌನ್ಸ್ ಮಾಡ್ತಾರೆ. ಇದನ್ನೆಲ್ಲ ಮೊಯ್ನಾ ಕೇಳಿ ಆ 5 ಲಕ್ಷಕ್ಕೆ ಆಸೆ ಬಿದ್ಬಿಡ್ತಾಳೆ. ಮಸೂದ್ ಕಳಿಸಿದ ವಿಡಿಯೋನ ಪೊಲೀಸರಿಗೆ ತೋರಿಸ್ಬಿಡ್ತಾಳೆ. ಆದ್ರಿಂದ ಪೊಲೀಸರು ಇವಳು ಮತ್ತೆ ಆ ಮಸೂದ್ ಇಬ್ರು ಪ್ಲಾನ್ ಮಾಡಿ ಈ ಕೆಲಸ ಮಾಡಿದಾರೇನೋ ಅಂತ ಮೊಯ್ನಾನ ಇಂಟ್ರೋಗೇಟ್ ಮಾಡೋದನ್ನ ಸ್ಟಾರ್ಟ್ ಮಾಡ್ತಾರೆ. ಆಗ ಮೊಯ್ನಾ, ಮಸೂದ್ಗೆ ನನ್ನಂದ್ರೆ ಇಷ್ಟ, ಆತ ನನಗೆ ಪಕ್ಕ ಕಾಲ್ ಮಾಡ್ತಾನೆ, ತನ್ನನ್ನ ಪಕ್ಕ ನಿಮಗೆ ಹಿಡ್ಕೊಡ್ತೀನಿ ಅಂತ ಹೇಳ್ತಾಳೆ. ಇವೆಲ್ಲ ಗೊತ್ತಿಲ್ಲದೆ ಮಸೂದ್ ಕಾಲ್ ಮಾಡಿ ಮೀಟ್ ಆಗೋಣ ಅಂತ ಕರೀತಾನೆ. ಇನ್ನು ಪೊಲೀಸರು ಬಿಡ್ತಾರ, ಅಟ್ಟಾಡ್ಸಿ ಹೊಡೆದು ಜೈಲಿಗೆ ಹಾಕ್ಬಿಡ್ತಾರೆ. ಆದ್ರೆ ಕಥೆಯಲ್ಲಿ ಇಲ್ಲೇ ಒಂದು ಟ್ವಿಸ್ಟ್ ಹೊರಗೆ ಬೀಳುತ್ತೆ. ಅಷ್ಟೆಲ್ಲ ಕಷ್ಟಪಟ್ಟು ಟನಲ್ ತೋಡಿ ಹಣ ಹುಡುಕಿದ್ದು ಕೂಡ ಆ ಹಣ ಅವನ್ ಕಳ್ತನ ಮಾಡಿರಲ್ಲ. ಆಗ ಮಸೂದ್, ನೋಡಿ ಸರ್, ನನ್ನ ಹತ್ರ ಯಾವ ಹಣನೂ ಇಲ್ಲ, ಆ ಟನಲ್ನ ಪ್ಲಾನ್ ಮಾಡಿದ್ದು ಮತ್ತು ತೋಡಿದ್ದು ಎಲ್ಲ ನಾನೇ, ಆದ್ರೆ ಕದ್ದಿದ್ದು ಮಾತ್ರ ನಾನಲ್ಲ ಅಂತ ಹೇಳ್ಬಿಡ್ತಾನೆ. ಅಷ್ಟು ಹಣ ಇರೋದಕ್ಕೆ ಚೀಲ ತಗೊಳ್ಳೋಕೆ ಹೊರಗೆ ಹೋಗಿದ್ದೆ, ಆದ್ರೆ ವಾಪಸ್ ಬರೋಷ್ಟರಲ್ಲಿ ಹಣ ಅಲ್ಲಿ ಇರಲಿಲ್ಲ. ಆಗ ಪೊಲೀಸರು ತನ್ನ ಜೈಲ್ಗೆ ಹಾಕಿ ನಿಜವಾದ ಕಳ್ಳನ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜೈಲಲ್ಲಿರೋ ಮಸೂದ್ನ ಮೊಯ್ನಾ ಮೀಟ್ ಆಗಬೇಕು ಅಂತ ಟ್ರೈ ಮಾಡ್ತಿರ್ತಾಳೆ. ಆದ್ರೆ ಪಾಪ ಮಸೂದ್ ಮಾತ್ರ ಇಷ್ಟೆಲ್ಲ ತನಗೋಸ್ಕರನೇ ಮಾಡಿದ್ದೆ, ಆದ್ರೆ ತಾನೇ ಪೊಲೀಸ್ಗೆ ಹಿಡ್ಕೊಟ್ ಬಿಡ್ತಾಳೆ ಅಂತ ಮನಸ್ಸು ಒಡೆದೋಗ್ಬಿಟ್ಟಿರುತ್ತೆ. ಅದಕ್ಕೆ ಮೀಟ್ ಆಗಲ್ಲ ಅಂತ ಹೇಳೋದ್ರಿಂದ ಸಾರಿ ಅಂತ ಕೇಳ್ತಾಳೆ. ಆಗ ಮಸೂದ್ ಆ ಲಕ್ಷಕ್ಕೆ ಆಸೆ ಪಟ್ಟು ಪೊಲೀಸ್ಗೆ ಹಿಡ್ಕೊಟ್ಬಿಟ್ಟಿಯಲ್ಲ ಅಂತ ಹೇಳ್ತಾನೆ. ಆಗ ಮೊಯ್ನಾ, ಆ ಜುಹೇರ್ ನನ್ನ ಮೋಸ ಮಾಡಿದಾನೆ, ಅವನಿಗೆ ಹುಡುಗಿಯರಂದ್ರೆ ಬಹಳ ಹುಚ್ಚಿದೆ, ಈ 5 ಲಕ್ಷ ಕೂಡ ಅವನೇ ತಗೊಂಡು ಓಡೋಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾಳೆ. ನೀನ್ ಹೊರಗೆ ಬಂದ್ಮೇಲೆ ಇಬ್ರು ಒಂದಾಗ್ ಮತ್ತೆ ಜೀವನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾಳೆ.
ಇದಕ್ಕೆ ಮಸೂದ್ ಕೂಡ ಒಪ್ಕೋತಾನೆ. ಕಳ್ತನ ಮಾಡಕ್ಕೆ ಹೇಗೆ ಟನಲ್ ತೋಡಿರ್ತಾನೋ ಅದೇ ರೀತಿ ಟನಲ್ ತೋಡಿ ಹುಡುಗಿ ವೇಷ ಧರಿಸಿ ಜೈಲಿಂದ ತಪ್ಪಿಸ್ಕೊಂಡ್ಬಿಡ್ತಾನೆ. ಇಲ್ಲಿ ಸ್ಟೋರಿಲಿ ಇನ್ನೊಂದು ದೊಡ್ಡ ಟ್ವಿಸ್ಟೇ ರಿಲೀಸ್ ಆಗುತ್ತೆ. ಇಲ್ಲಿ ಮಸೂದ್ ಹತ್ರ ಹಣ ಯಾಕಿರಲ್ಲ ಅಂತ ತೋರಿಸ್ತಾರೆ. ಒಂದಿನ ಮಸೂದ್ ಫುಲ್ಲಾಗಿ ಕುಡಿದು ಮಲ್ಕೊಂಡ್ಬಿಟ್ಟಿರ್ತಾನೆ. ಆಗ ಸೆಕ್ಯೂರಿಟಿ ಗಾರ್ಡ್ ಕಿರಣ್ ಮನೆ ಒಳಗೋಗಿ ಆ ಸುರಂಗ ತನ್ನ ಕಣ್ಣಾರೆ ನೋಡಿ ಎಲ್ಲ ತಿಳ್ಕೊಂಡ್ಬಿಡ್ತಾನೆ. ಈ ಪ್ಲಾನ್ ಎಲ್ಲ ತಿಳ್ಕೊಂಡು ಮ್ಯಾನೇಜರ್ ಹತ್ರ ಕೈ ಜೋಡಿಸಿ ನಾವು ಕಳ್ತನ ಮಾಡಿ ಅವನ ಮೇಲೆ ಅಪವಾದ ಹೊರಿಸೋಣ ಅಂತ ಹೇಳಿ ಫಿಕ್ಸ್ ಆಗ್ತಾರೆ. ಅದೇ ರೀತಿ ಮಸೂದ್ ಚೀಲ ತಗೊಳ್ಳೋಕೆ ಹೋದಾಗ ಕಿರಣ್ ಕಳ್ತನ ಮಾಡಿಬಿಟ್ಟಿರ್ತಾನೆ. ಈ ವಿಷಯ ಮಸೂದ್ ತಿಳ್ಕೊಂಡು ಮ್ಯಾನೇಜರ್ ಹತ್ರ ಬಂದ್ಬಿಡ್ತಾನೆ. ಹಣ ಎಲ್ಲಿದೆ ಅಂತ ಕೇಳಿದ್ರೆ ಮಂಚದ ಕೆಳಗೆ ಎಲ್ಲ ಇಟ್ಟಿರ್ತಾರೆ. ಆ ಹಣ ತಗೊಂಡು ಊರ್ ಬಿಟ್ಟು ಬೇರೆ ಊರಿಗೆ ಹೋಗ್ಬಿಡ್ತಾರೆ. ಇಬ್ರು ಒಂದು ಮನೆ ಕೊಂಡ್ಕೊಂಡು ಸಂತೋಷವಾಗಿ ಫೀಲ್ ಆಗ್ತಾರೆ. ಆ ಹಣ ಸೇಫಾಗಿ ಬಚ್ಚಿಡಕ್ಕೆ ಮನೆಯಲ್ಲೇ ಒಂದು ಸುರಂಗ ತೋಡ್ತಾರೆ. ಈಗ ಪೊಲೀಸರು ಈ ಜಾಗ ತಿಳ್ಕೊಂಡ್ರೆ ದೊಡ್ಡ ರಿಸ್ಕ್ ಆಗ್ಬಿಡುತ್ತೆ. ಅದಕ್ಕೆ ನಾನೇ ಹೋಗಿ ಸರೆಂಡರ್ ಆಗಿ ಒಂದು 15 ವರ್ಷ ಜೈಲಲ್ಲೇ ಕಳಿತೀನಿ. ನೀನು ಇಲ್ಲೇ ಇದ್ದು ಇದೇ ಜಾಗದಲ್ಲಿ ಒಂದು ದೊಡ್ಡ ಬಂಗ್ಲೆ ಕಟ್ಬಿಡು. ಅಲ್ಲಿಂದ ಬಂದಾಗ ಈ ಜಾಗಕ್ಕೆಲ್ಲ ನೀನೇ ರಾಣಿ, ನಾನೇ ರಾಜ ಆಗ್ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಮೊಯ್ನಾ ಸರಿ ನೀವ್ ಹೇಳ್ದಾಗೆ ಮಾಡಿ ಸರೆಂಡರ್ ಆಗಿ ಅಂತ ಹೇಳ್ಬಿಡ್ತಾಳೆ. ಆಗ ಮಸೂದ್ ಆ ಸುರಂಗದಿಂದ ಹೊರಗೆ ಬಂದು ನಾನೀಗ ಬೀಗ ಹಾಕ್ತೀನಿ, ನೀನ್ ಇಲ್ಲೇ ಇದ್ದು ಹಣ ಕಾಪಾಡ್ಕೊ ಅಂತ ಹೇಳ್ಬಿಡ್ತಾನೆ. ಆಗ ಮೊಯ್ನಾ ನಾನು ಇಲ್ಲೇ ಇರ್ಬೇಕಾ, ನನಗೆ ಊಟ ಹೇಗೆ ಅಂತ ಕೇಳ್ತಾಳೆ. ಹಣ ಹಣ ಅಂತಿದ್ಯಲ್ಲ, ಈಗ ಹಣನೇ ಊಟ ಮಾಡು ಅಂತ ಹೇಳ್ತಾನೆ. ಇದೇ ಸಿಚುವೇಶನ್ ಅಲ್ಲಿ ಇನ್ನೊಂದು ದೊಡ್ಡ ಟ್ವಿಸ್ಟೇ ರಿವೀಲ್ ಆಗುತ್ತೆ. ಈಗ ಮಸೂದ್ ಮಾತನಾಡ್ತಾ ನನ್ನ ಮೋಸ ಮಾಡಿರೋನಂತೂ ನಾನು ಯಾವತ್ತೂ ಬಿಡಲ್ಲ. ಮೊದಲು ಸ್ವಂತ ತಮ್ಮನ ತರ ನೋಡ್ಕೊಂಡಿರೋ ಅವನು ನನ್ನ ಹೆಂಡ್ತಿನೇ ಹೊಡ್ಕೊಂಡು ಹೋಗ್ತಾನ, ಅದಕ್ಕೆ ಅವನ್ನ ಕೊಂದಾಗ್ಬಿಟ್ಟಿದೀನಿ. ನಿನ್ನ ರಾಣಿ ತರ ನೋಡ್ಕೋಬೇಕು ಅಂತ ನಾನ್ ಪರದೇಶಕ್ಕೆ ಹೋಗಿ ಕಷ್ಟಪಟ್ರೆ ನನ್ನೇ ಮೋಸ ಮಾಡ್ತೀಯ ಅಂತ ಪೆಟ್ರೋಲ್ ಸುರಿದು ಮನೆನೇ ಸುಟ್ಟಾಕ್ಬಿಡ್ತಾನೆ. ಇಷ್ಟೆಲ್ಲ ಕಷ್ಟಪಟ್ಟು ಕದ್ದ ಹಣ ಕೂಡ ಹೋಗ್ಬಿಡ್ತು. ಪ್ರೀತಿಯಿಂದ ಮದುವೆ ಮಾಡ್ಕೊಂಡ ಹೆಂಡತಿ ಕೂಡ ಹೋಗ್ಬಿಟ್ಲು. ನನ್ನ ಮೋಸ ಮಾಡಿದವ್ರನ್ನ ನಾನು ಯಾವತ್ತೂ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಒಂದು ಡೇಂಜರ್ ಲುಕ್ ಕೊಡ್ತಾ ಅಲ್ಲಿಂದ ಹೀರೋ ಹೊರಗೆ ಬಂದ್ಬಿಡ್ತಾನೆ. ಇದೇ ಸೀನಿಂದ ಈ ಸಿನಿಮಾ ಕೊನೆಯಾಗುತ್ತೆ. ಗೈಸ್, ನಿಮಗೆ ಈ ಸ್ಟೋರಿ ಏನ್ ಅನ್ನಿಸ್ತು? ಮಸೂದ್ ಈ ಕೆಲಸ ಮಾಡಿದ್ದು ಸರಿನಾ ತಪ್ಪಾ? ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.